ಹೇ ಜಗನ್ಮಾತೆಯಾದ ಶ್ರೀ ಜಗನೇಶ್ವರಿ ತಾಯಿ, ನೀ ಸೃಷ್ಟಿಸಿದ ನಿಸರ್ಗವೇ ನಿನಗೆ ತಿರುಗುಬಾಣವಾಯಿತೆ. ನನ್ನ ತಂಗಿಯ ಪವಿತ್ರತೆಯ ಹಾಳು ಮಾಡಿ ಬಿಟ್ಟರಲ್ಲ ಈ ದುಷ್ಟ ಭ್ರಷ್ಟರು. ನಿನ್ನ ಒಂದೇ ಒಂದು ಬಾಣ ಪ್ರಯೋಗ ಮಾಡುತ್ತಾಯಿ, ಈ ದುಷ್ಟರು ಸುಟ್ಟಿ ಭಸ್ಮವಾಗುವುದು. ಮತ್ತೆ ನನ್ನ ತಂಗಿಗೆ ಮುತ್ತೈದಿ ಭಾಗ್ಯ ಕೊಡು. ಅದೇ ಈ ಬಡ ಕಂದನದ ಕನಿಕರದ ಕೂಗು ತಾಯಿ, ಕನಿಕರದ ಕೂಗು. ಕನಿಕರದಿಂದ ಕೂಗು ಕೇಳಲು ಆ ದೇವರು ನಿಲ್ಲ ಸತೀಶ್. ಈಗ ಏನಿದ್ದರೂ ದುಡ್ಡಿನಲ್ಲಿ ದೇವರಿದ್ದಾನೆ, ದೇವರಿದ್ದಲ್ಲಿ ದುಡ್ಡಿದೆ ಅಂದಾಗ ನಿನ್ನಂತ ಬಡವರು ಆ ದೇವರ ಕಣ್ಣಿಗೆ ಕಾಣುವುದೆಂದರೆ ಕುರುಡನಿಗೆ ಕಣ್ಣು ಬಂದಂತೆ. ದೇವರಿಗೆ ನಾವು ಮಾಡಿರುವ ಅನ್ಯಾಯವಾದ್ರು ಏನು ಪ್ರಶಾಂತ್? ನಾವು ದಿನ ಬೆಳಗಾದರೆ ಆ ದೇವನ ಧ್ಯಾನದಲ್ಲಿ ಮಗ್ನನಾದರೆ ಅವನು ಕೊಡೋ ಪ್ರತಿಫಲ ಇದೆ ಅತ್ತಿಗೆ, ಇದೆ. ಪ್ರಶಾಂತ್, ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದಾನೆ. ಅವನ ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯ, ಕಾಣುವುದೆಲ್ಲ ಸತ್ಯ. ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ ಪ್ರಶಾಂತ್, ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ ದೇವರು. ನಿಷ್ಠೆಯಿಂದ ಕಷ್ಟಪಟ್ಟ ನಿನಗೆ ಯಾಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಕಣ್ಣಿಲ್ಲದ ಅತ್ತಿಗೆಗೆ ಕರುಣೆ ತೋರಲಿಲ್ಲ ಈ ನಿನ್ನ ದೇವರು. ಲಂಚದ ಸಂಚಿನಲ್ಲಿ ಮಿಂಚುವ ರಾಜಕೀಯದಲ್ಲಿದ್ದಾನೆ ಆ ನಿನ್ನ ಹೊಲಸು ದೇವರು. ದುಡ್ಡಿನಾಸೆಗೆ ಕಾಯ್ದೆಯನ್ನು ಮಾರುವ ಕಾನೂನಿನಲ್ಲಿದ್ದಾನೆ ಆ ನಿನ್ನ ದೇವರು. ಪ್ರಶಾಂತ್, ನಿಷ್ಠೆಯ ಕಷ್ಟ ಪ್ರಶಾಂತ್, ನಿಷ್ಠೆಯಿಂದ ಕಷ್ಟ ಪಟ್ಟರು ಹೊಟ್ಟಿಗೆ ಹಿಟ್ಟು ಇಲ್ಲ ಎಂಬಂತೆ ನಮಗೆ ಯಾಕೆ ಬೇಕೋ ಈ ಜಗದ ಜಂಜಾಟ, ಈ ಜಗದ ಜಂಜಾಟ. ಹೆದರಿದರೆ ಕೆದರು ನಿಲ್ಲುವರು ಸತೀಶ್. ದುಡ್ಡಿನ ದುರಹಂಕಾರಿಗಳು ಒಡ ಹುಟ್ಟಿದ ಅಣ್ಣನೇ ದುಷ್ಟರ ಮಾತು ಕೇಳಿ ಸಂಶಯ ಎಂಬ ಸುಳಿಗೆ ಸಿಕ್ಕು ಮನೆಯಿಂದ ಹೊರಗೆ ಹಾಕಿದ. ನಿಮ್ಮಣ್ಣನಿಗೆ ನಾವೇನೇ ಹೇಳಿದರೂ ನಂಬುವ ಸ್ಥಿತಿಯಲ್ಲಿಲ್ಲ. ಆ ಚಕ್ರ ತೀರ್ಥ ಎಂದು ನಿಮ್ಮಣ್ಣನ ಕಿವಿಯಲ್ಲಿ ಶಕುನಿಯ ಶಂಖ ಊದಿದನು. ಅವತ್ತಿನಿಂದನೇ ನಿಮ್ಮಣ್ಣ ಬದಲಾಗಿದ್ದಾರಪ್ಪ. ಈಗ ಅವನು ತುಂಬಾ ಬದಲಾಗಿದ್ದೇನೆ ಪ್ರಶಾಂತ್. ಮೊದಲಿನ ಪ್ರತಾಪ ಅವನಿಲ್ಲ. ಈ ಅಣ್ಣ ತಂಗಿಯರು ಕಾಲು ಹಿಡಿದು ಬಯಡಿಕೊಂಡರು, ಕರುಣೆ ಇಲ್ಲದೆ ಒದ್ದು ಬಿಟ್ಟರು ಪ್ರಶಾಂತ್, ಒದ್ದು ಬಿಟ್ಟರು. ನಾನು ಬೇಡ ಅಂದರೂ ನೀನು ಕೇಳಲಿಲ್ಲ. ಈಗ ನೋಡು ಅವನ ಮನೆಯಲ್ಲಿ ನಿನಗೆ ಸಿಕ್ಕ ಮರ್ಯಾದೆ ಸತೀಶ, ಮರ್ಯಾದೆ. ನನ್ನ ಅಂತವನಲ್ಲ, ಇದು ಎಲ್ಲಾ ಶಕುನಿಗಳು ಹೂಡಿರುವ ಪಿತೂರಿ. ನೋಡ್ತಾ ಇರು, ಆ ಶಕುನಿಗಳು ಹೂಡಿರುವ ಪಿತೂರಿ ಅವರಿಗೆ ತಿರುಗು ಬಾಣವಾಗುವ ಕಾಲ ಬಂದೇ ಬರುತ್ತದೆ. ನಿಮ್ಮಣ್ಣ ಬದಲಾಗುವುದಿಲ್ಲಪ್ಪ, ಅವರೀಗ ಪೂರ್ತಿ ಕೆಟ್ಟು ಹೋಗಿದ್ದಾರೆ. ನೋಡ್ತಾ ಇರು ಅತ್ತಿಗೆ, ಈ ನಿನ್ನ ಮೈದುನನ ಮಹತ್ತರವಾದ ಕೈ ಚಳಕವನ್ನು, ಛಿದ್ರವಾದ ಈ ಪತಿವ್ರತೆಯ ಕತೆಗೆ ಹೊಸ ತಿರುಳನ್ನು ಕೊಟ್ಟು ಈ ಸಮಾಜಕ್ಕೆ ಪಾಪದ ಪಿಂಡ ಹೊತ್ತ ಪತಿವ್ರತೆ ಎಂದು ಕೈ ಎತ್ತಿ ಹೇಳುವುದೇ ಈ ನಾಯಕನ ಕಾಯಕದ ಗುರಿ. ಸತೀಶ್, ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ನನಗೆ ಡಾಕ್ಟರ್ ಟ್ರೈನಿಂಗ್ ಇದೆ. ನಾನು ಈಗಲೇ ಹೋಗಬೇಕು. ಪ್ರಶಾಂತ್,
ಮರಳಿ ಯಾವಾಗ ಬರುತ್ತೀಯ? ಬೇಗನೆ ಬರುತ್ತೇನೆ ಅತ್ತಿಗೆ. ಬಂದ ಮೇಲೆ ನಿನ್ನ ಕಣ್ಣು ಮರಳಿ ಕಾಣುವಂತೆ ಮಾಡುತ್ತೇನೆ. ಪ್ರಶಾಂತ್, ಪವಿತ್ರಳ ಕಣ್ಣುಗಳು ಮರಳಿ ಬಂದರೆ ನನ್ನ ಪಾಲಿನ ದೇವರು ನೀನಾಗುವೆ. ಪ್ರಶಾಂತ್, ನನ್ನ ಪಾಲಿನ ದೇವರು ನೀನಾಗುವೆ. ಈ ಜಗತ್ತಿನಲ್ಲಿ ಇರುವ ಎಲ್ಲ ದೇವರು ನಾನು ಕಾಣುವೆ. ಪ್ರಶಾಂತ್, ನಾನು ಕಾಣುವೆ. ಅತ್ತಿಗೆ ಕಣ್ಣು ಮರುಕಳಿಸುವುದೇ ನನ್ನ ಗುರಿ ಸತೀಶ್. ಅಂದಾಗ ನಾನು ಡಾಕ್ಟರ್ ಆಗಿದ್ದಕ್ಕೂ ಸಾರ್ಥಕ. ಸತೀಶ್, ನಾನು ಬರೋವರೆಗೂ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೋ. ಆಯ್ತು ಪ್ರಶಾಂತ್, ಆದಷ್ಟು ಬೇಗ ಹೋಗಿ ಬಾ. ಆಯ್ತು ಸತೀಶ್. ಅತ್ತಿಗೆ, ನಾನಿನ್ನು ಹೋಗಿ ಬರುತ್ತೇನಮ್ಮ. ಹೋಗಿ ಬಾಪ. ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಅಣ್ಣ, ಅಣ್ಣ, ನಾನು ನಿನಗೆ ತುಂಬಾ ಭಾರವಾಗಿ ಬಿಟ್ಟೆನಲ್ಲ ಅಣ್ಣ. ತಂಗಿ, ಹುಚ್ಚಿ, ಭೂಮಿಗೆ ಭಾರವಾದುದು ಯಾವುದಿದೆ ತಂಗಿ, ಯಾವುದಿದೆ ಎಂದ ನಮ್ಮ ತಾಯಿ ನಿಮ್ಮಿಬ್ಬರನ್ನು ನನ್ನ ಮಡಲಿಗೆ ಹಾಕಿ ಪ್ರಾಣ ಬಿಟ್ಟಳು. ಅಂದೇ ಭೂಮಿ ತಾಯಿ ಅಪ್ಪ, ಈ ನಿನ್ನ ಅಣ್ಣನ ಹೃದಯ ಭೂಮಿ ತಾಯಿ. ಅಣ್ಣ, ರೋಷಣ್ಣ ಎಲ್ಲಾದ್ರೂ ಸಿಕ್ಕಿದ್ದಾನೇನಣ್ಣ? ಎಲ್ಲ ಸೃಷ್ಟಿಕರ್ತನ ಲೀಲೆಯಮ್ಮ. ಆ ದೇವರು ಎಲ್ಲಿಗೆ ಕೊಂಡೊಯ್ತಾನೆ ಒಯ್ಯಲಿ. ಆ ಅಗ್ನಿ ಪರೀಕ್ಷೆಯಲ್ಲಿ ಎದೆಗುಂದದೆ ಪಾಸ್ ಆಗುವುದೇ ಈ ಬಡವರ ಮನೆತನ. ಯಾರಮ್ಮ, ಹೋಗೋಣ. ದೇವ ಮಂದಿರದಲ್ಲಿ